ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಾನು ಇವತ್ತು ಗೌರ್ಮೆಂಟ್ ಸ್ಕೀಮ್ ಅಂಡ್ ಇನ್ಫಾರ್ಮೇಷನ್ ಬಗ್ಗೆ ಒಂದು ವಿಚಾರ ತಗೊಂಡು ಬಂದಿದ್ದೀನಿ. ಭಾಳ ದಿನಗಳಿಂದ ಅನ್ಕೊಳ್ತಾ ಇದ್ದೆ ಈ ಥರ ಒಂದು ಟಾಪಿಕ್ ಮಾತಾಡಬೇಕು ಅಂತ ಅಂದ್ಕೊಂಡು, ಬಟ್ ಸ್ವಲ್ಪ ವ್ಲಾಗ್ ಕಡೆ ಕಾನ್ಸಂಟ್ರೇಟ್ ಮಾಡಿದೆ. ಆ ಕಡೆ ಈ ಕಡೆ ಹೋಗಿ ಸ್ವಲ್ಪ ಡಿಲೇ ಆಯಿತು ಅಂತಲೇ ಹೇಳ್ಬೋದು. ಸೊ ಯಾವೆಲ್ಲ ಇನ್ಫಾರ್ಮೇಷನ್ ಇವತ್ತು ಹೇಳ್ತಾ ಇದ್ದೀನಿ. ಈ ಸುಕನ್ಯಾ ಸಮೃದ್ಧಿ ಯೋಜನೆ ಎಲ್ಲರಿಗೂ ಗೊತ್ತಿರೋದೆ, ಸುಮಾರು ಜನ ಅಕೌಂಟ್ ಮಾಡಿಸಿದ್ದಾರೆ. ಆಮೇಲೆ ಅದ್ರ ಬಗ್ಗೆ ಕಂಪ್ಲೀಟಾಗಿ ಡೀಟೇಲ್ಸ್ನ ಸುಮಾರು ಜನ ತಿಳ್ಕೊಂಡಿಲ್ಲ. ಸೊ ಹಂಗಾಗಿ ಈ ಮಾಹಿತಿನ ಯಾರ್ಯಾರೆಲ್ಲ ನೋಡ್ತಾ ಇದ್ರೆ ಇನ್ಫಾರ್ಮೇಷನ್ ಇವತ್ತು ಕೊಡ್ತೀನಿ. ಸಾಧ್ಯವಾದಷ್ಟು ಬೇರೆಯವರಿಗೆ ಶೇರ್ ಮಾಡಿ. ಸೊ ನಿಮ್ಮ ವಾಟ್ಸಪ್ಪಲ್ಲಿ ಅಂದರೆ ಸ್ಟೇಟಸಲ್ಲಿ ಅಪ್ಲೋಡ್ ಮಾಡೋದ್ರಿಂದ ಆಗಿರ್ಬೋದು, ಬೇರೆಯವರಿಗೆ ಶೇರ್ ಮಾಡೋದ್ರಿಂದ ಆಗಿರ್ಬೋದು, ಅವ್ರಿಗೂ ಕೂಡ ಈ ಒಂದು ಬೇಸಿಕ್ ಪ್ಲ್ಯಾನಲ್ಲಿ ಏನೇನಿರುತ್ತೆ ಅಂತ ಗೊತ್ತಾಗುತ್ತೆ. ಸೊ ಈ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ, ಸೊ ಯಾರ್ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ಕಂಪ್ಲೀಟ್ ವಿಡಿಯೋ ನೋಡಿ. ಈಗ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಎಲ್ಲೂ ಕೂಡ ಸ್ಕಿಪ್ ಮಾಡಿದ್ರೆ ವಿಡಿಯೋ ನೋಡಿ. ಸೊ ದಟ್ ಅವಲ್ಲಿ ನಿಮಗೆ ಒಂಚೂರು ಇನ್ಫಾರ್ಮೇಷನು ಕಂಪ್ಲೀಟಾಗಿ ಗೊತ್ತಾಗುತ್ತೆ. ಸೊ ಅಲ್ಲಿ ಕಟ್ ಮಾಡ್ಕೊಂಡು ಮುಂದೆ ಹೋದರೆ ಗ್ಯಾರಂಟಿ ಸ್ವಲ್ಪ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನು ಸಿಗಲ್ಲ. ಸೊ ತಡ ಮಾಡ್ತಾರೆ, ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಏನಪ್ಪ ಇದು ಸುಕನ್ಯಾ ಸಮೃದ್ಧಿ ಯೋಜನೆ? ಈ ಸುಕನ್ಯಾ ಸಮೃದ್ಧಿ ಯೋಜನೆ ಹಲವಾರು ವರ್ಷಗಳಿಂದ ಜಾರಿಯಲ್ಲಿದೆ. ಸುಮಾರು ಜನ ಇದನ್ನ ಅಮೌಂಟ್ ಕೂಡ ಪೇ ಮಾಡ್ತಾ ಇದ್ದಾರೆ. ಹೆಣ್ಣು ಮಕ್ಕಳಿಗೋಸ್ಕರ ಇರುವಂತಹ ಒಂದು ಯೋಜನೆ ಅಂತಲೇ ಹೇಳ್ಬೋದು. ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಪ್ಲಾನ್ ಇದು, ಹೌದಾ? ಈ ಸೆಂಟ್ರಲ್ ಗೌರ್ಮೆಂಟ್ ಪ್ಲಾನ್ ಏನಿದೆ, ಇದು ಹೆಣ್ಣು ಮಕ್ಕಳ ಭವಿಷ್ಯಕ್ಕಾಗಿ ಮಾಡಿರುವಂಥದ್ದು. ನಾನೇನಂತ ಮೆನ್ಷನ್ ಮಾಡಿದ್ದೀನಿ ತಮ್ಲೈನಲ್ಲಿ, ಇದು ಹೆಣ್ಣು ಮಕ್ಕಳು ತಮ್ಮ ಹೆಣ್ಣು ಮಕ್ಕಳಿಗೋಸ್ಕರ ಮಾಡುವಂತಹ ಪ್ಲಾನು. ನಾವು ಯೂಶಲಿ ಯಾವುದೇ ಒಂದು ಸ್ಕೀಮ್ ತಗೊಂಡ್ರು ಕೂಡ ಅತಿ ಲಾಭ ಗಳಿಸುವಂತಹ ಸ್ಕೀಮ್ ಇದೆಯಾ ಅಂತ ಚೆಕ್ ಮಾಡ್ತೀವಿ. ಸೊ ಅದರಲ್ಲಿ ದಿ ಬೆಸ್ಟ್ ಪ್ಲಾನ್ ಅಂದರೆ SSY ಯೋಜನೆ, ಸುಕನ್ಯಾ ಸಮೃದ್ಧಿ ಯೋಜನೆ. ನಾನು ಸ್ಟಾರ್ಟಿಂಗ್ ಇದ್ರ ಬಗ್ಗೆ ತಿಳ್ಕೊಂಡಿರಲಿಲ್ಲ, ಅಷ್ಟು ಬ್ರೀಫಾಗೆಲ್ಲ ಹೋಗಿರಲಿಲ್ಲ. ಆಮೇಲೆ ತಿಳ್ಕೊಂಡ್ಮೇಲೆ ನಾವು ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಅಂತ ಸ್ಟಾರ್ಟ್ ಆದಾಗ ಒಂದೊಳ್ಳೆ ನಮಗೆ ಲಾಭ ತಂದ್ಕೊಡುವಂಥದ್ದಾಗಿರ್ಬೇಕು. ಹಂಗಿದ್ರೆ ಮಾತ್ರ ನಾವು ಇನ್ವೆಸ್ಟ್ ಮಾಡ್ತೀವಿ. ಸೊ ಇಲ್ಲಾಂದ್ರೆ ಇಲ್ಲ. ಸೊ ಎಸ್ಪೆಷಲಿ ಈ ಒಂದು SSY ಸ್ಕೀಮ್ ಏನಿದೆ, ಇದು ಹೆಣ್ಣು ಮಕ್ಕಳ ಭವಿಷ್ಯಕ್ಕಾಗಿ ಕೇಂದ್ರ ಸರ್ಕಾರ, ನಮ್ಮ ಮೋದಿಜಿ ಮಾಡಿರುವಂತಹ ಒಂದು ಅದ್ಭುತ ಪ್ಲಾನ್ ಅಂತಾನೆ ಹೇಳ್ಬೋದು. ಈ ಪ್ಲಾನ್ ನನಗಂತೂ ಸಖತ್ ಇಷ್ಟ ಆಯಿತು. ನಾನು ಮೋಸ್ಟ್ ಯಾರ್ಯಾರೆಲ್ಲ ಈ ಇನ್ಫಾರ್ಮೇಶನ್ ಕೇಳ್ತಾರೆ ಎಲ್ರಿಗೂ ಹೇಳಿರೋದು, SSYಗೆ ಕಣ್ಣು ಮುಚ್ಕೊಂಡು ನಾವು ಹಣನ ಇನ್ವೆಸ್ಟ್ ಮಾಡ್ಬೋದು. ಇದರಿಂದ ಏನು ಪ್ರಯೋಜನ? ಕೆಲವೊಂದು ಪಾಯಿಂಟ್ಸ್ ಕೂಡ ತಗೊಂಡಿದ್ದೀನಿ. ಸ್ಟಾರ್ಟಿಂಗ್ ನಮ್ದು ಬೇಸಿಕ್ ಅಂತಂದ್ರೆ ನಮಗೆ ಗೊತ್ತಿರೋಂಥದ್ದು, ನಾವು ಇದರಲ್ಲಿ ಸುಕನ್ಯಾ SSY ಪ್ಲಾನ್ ಇದೆಯಾ ನಿಮ್ಮ ಹತ್ರ? 250 ರೂಪಾಯಿ ಕಟ್ಟೋದಿದೆಯಲ್ಲ ಇಯರ್ಲಿ, ಅದು ನಾವು ಅಷ್ಟೇ ಯೋಚನೆ ಮಾಡ್ತಾ ಇರೋದು. ಮುಂದಕ್ಕೆ ನಾವು ಸ್ಟೆಪ್ ಅಪ್ ಆಗ್ತಾ ಇಲ್ಲ. ಯಾಕೆ ಅಂತಂದ್ರೆ ನಮ್ಗೆ ಅದು ಬಿಟ್ಟು ಮುಂದೆ ಅಂದ್ರೆ 250 ರೂಪಾಯಿಯಿಂದ ನಾವು 1.5 ಲಕ್ಷ ತನಕ ಕಟ್ಬೋದು. ಬಟ್ ನಾವು ಕಟ್ತಿರೋ ಅಮೌಂಟ್ ಎಷ್ಟು? ಬರೀ 250 ರುಪೀಸ್ ಮ್ಯಾಕ್ಸಿಮಮ್ ಜನ ಇನ್ವೆಸ್ಟ್ ಮಾಡ್ತಿರೋದು. ಸೊ ಇದಕ್ಕೋಸ್ಕರನೇ ಒಂದು ವಿಡಿಯೋ ಮಾಡೋಣ ಅಂತಾನೆ ನಾನು ಟೈಮ್ ತಗೊಂಡು, ಇದ್ರದ್ದು ರೇಟ್ ಆಫ್ ಇಂಟ್ರೆಸ್ಟ್ ಕೂಡ ಸ್ವಲ್ಪ ವೇರಿಯೇಷನ್ ಆಗ್ತಾ ಇರುತ್ತೆ, ಬಟ್ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಹಾಗಾಗಿ ನೋಡಿಕೊಂಡು ಎಲ್ಲಿಗೆ ಒಂದು ನಿಲ್ಲುತ್ತೆ ಅಂತ ಒಂದು ಪ್ಲಾನ್ ನೋಡಿಕೊಂಡು ವಿಡಿಯೋ ಮಾಡೋಣ ಅಂತ ನಾನು ಸುಮ್ಮನೆ ಆದೆ. ಎಸ್ಪೆಷಲಿ ಈ ಒಂದು ಸ್ಕೀಮಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಕೂಡ ತುಂಬ ಚೆನ್ನಾಗಿದೆ. ಆಮೇಲೆ ಮೇಯ್ನ್ ಇದು ಪ್ಲಾನಲ್ಲಿ ಮಿನಿಮಮ್ ಅಮೌಂಟು 250 ಇಂದ ಗರಿಷ್ಠ ಅಮೌಂಟ್ ಜಾಸ್ತಿ ಎಷ್ಟು ಕಟ್ಬೋದು ಅಂದರೆ 1.5 ಲಕ್ಷ ಕಟ್ಬೋದು. ಇದರಿಂದ ಏನು ಪ್ರಯೋಜನ ಅಂತಂದರೆ 8.2 ರೇಟ್ ಆಫ್ ಇಂಟ್ರೆಸ್ಟ್ ಇದೆ. ಸೊ ಈ ಒಂದು ಸ್ಕೀಮ್ನ ಟರ್ಮ್ ಏನಿದೆ 15 ವರ್ಷ ಇರುತ್ತೆ. ನಮಗೆ ಮೆಚುರಿಟಿ ಅಮೌಂಟು 21 ವರ್ಷಕ್ಕೆ ಸಿಗೋದು. ಸೊ ನಾವು ಮಗು 1 ವರ್ಷ ಇದ್ದಾಗ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದರೆ 15 ವರ್ಷ ಅಮೌಂಟ್ ಕಟ್ಬಿಟ್ಟು ಆ ಅಮೌಂಟ್ ನಮಗೆ ಮೆಚುರಿಟಿ ಸಿಗೋದು 21 ವರ್ಷಕ್ಕೆ. ಸೊ ನಮಗೆ ಲಾಂಗ್ ಟರ್ಮ್ ಇದ್ದಷ್ಟು ಲಾಭ ಜಾಸ್ತಿ ಅಲ್ವಾ? ಅದರಿಂದ ಈ ಒಂದು ಪ್ಲಾನ್ 100% ನಮಗೆ ರಿಟರ್ನ್ ಅಮೌಂಟು ಒಂದು ಒಳ್ಳೆ ಅಮೌಂಟ್ ಆಗಿ ಸಿಗುತ್ತೆ. ಸೊ ಮ್ಯಾಕ್ಸಿಮಮ್ ನಾವು ಇದನ್ನ ಯುಟಿಲೈಸ್ ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇ ಇಲ್ಲ ಅಂತಾನೆ ಹೇಳ್ಬೋದು. ಒಂದು ಕುಟುಂಬಕ್ಕೆ 2 ಖಾತೆ ತೆರೆಯೋದು ಅಂತ ಚಾನ್ಸ್ ಇರುತ್ತೆ. ಲೈಕ್ 2 ಜನ ಹೆಣ್ಮಕ್ಳು ಇರ್ತಾರೆ, 2 ಹೆಣ್ಮಕ್ಳಿಗೂ ಕೂಡ ತೊಗೊಬೋದು. ಒಂದು ಹೆಣ್ಮಗು ಒಂದೇ ಖಾತೆ ಅಷ್ಟೇ ತೆರೆಯೋದಕ್ಕಾಗೋದು, ಜಾಸ್ತಿ ತೆರೆಯೋದಕ್ಕಾಗಲ್ಲ. 2 ಖಾತೆ ತೆರೆಯೋದಕ್ಕಾಗಲ್ಲ, 3 ಖಾತೆ ತೆರೆಯೋದಕ್ಕಾಗಲ್ಲ. ಸೊ ಅದು ಬಿಟ್ಟು 3 ಖಾತೆಗೆ ವಿಶೇಷ ಸಂದರ್ಭದಲ್ಲಿ ಅವಕಾಶ ಇದೆ. ಅದು ಹೆಂಗಪ್ಪ? 3 ಖಾತೆ ಒಂದೇ ಕುಟುಂಬದಲ್ಲಿ ಹೆಂಗೆ ತೆಗಿಬೋದು ಅಂದರೆ ಅಕೌಂಟ್ ಓಪನ್ ಮಾಡ್ಬೋದಪ್ಪ ಅಂತಂದರೆ, ಮೊದಲನೇ ಮಗು ಹೆಣ್ಮಗು ಆಗಿದ್ದು 2ನೇ ಮಕ್ಕಳು ಅವಳಿ ಜವಳಿ ಆಗಿ ಹೆಣ್ಮಕ್ಳು ಹುಟ್ಟಿದ್ರೆ ಆ ಒಂದು ಕುಟುಂಬಕ್ಕೆ 3 ಖಾತೆ ತೆರೆಯುವಂಥ ಅವಕಾಶ ಇರುತ್ತೆ. ಅರ್ಥ ಆಯ್ತಾ? ಲೈಕ್ ಏನೋ ಈಗ 3 ಜನ ಹೆಣ್ಮಕ್ಳಾಗ್ಬಿಟ್ರು, 2ನೇ ಮಗು ಅವಳಿ ಜೋಳಿ ಆಗಿರ್ಬೇಕು. ಮೊದಲನೇದೇ ಅವಳಿ ಜೋಳಿ ಆಗಿ 2ನೇ ಮತ್ತೆ ಹೆಣ್ಮಗು ಆದ್ರೆ ಆಗಲ್ಲ. ಮೊದಲನೇದು ಒಂದು ಹೆಣ್ಮಗು ಆಗಿ 2ನೇದು ಅವಳಿ ಜೋಳಿ ಮಕ್ಕಳಾದ್ರೆ ಮಾತ್ರ ಆ ಕುಟುಂಬಕ್ಕೆ ಒಂದು ಅವಕಾಶ ಇರುತ್ತೆ. ಸೊ ಈ ಒಂದು ಸ್ಕೀಮ್ ಏನಿದೆ ತುಂಬ ಚೆನ್ನಾಗಿರೋದ್ರಿಂದ ಇನ್ವೆಸ್ಟ್ಮೆಂಟ್ ಮಾಡೋದ್ರಲ್ಲಿ ಯಾವುದೇ ರೀತಿ ಸಂಶಯ ಬೇಡ. ಈ ಒಂದು ಇನ್ವೆಸ್ಟ್ಮೆಂಟ್ ಏನಿದೆ ಕೂಡ ಮಕ್ಕಳಿಗೋಸ್ಕರ ಅಲ್ಲ, ನಮಗೂ ಕೂಡ ಸೇರಿಸಿ
ನಾವು ಮಕ್ಕಳನ್ನ ಫ್ರಮ್ ಡೇ ಒನ್ ಇಂದ ನಾವು ಅವ್ರಿಗೆ ಎಜುಕೇಶನ್ ಆಗಿರ್ಬೋದು, ಅವ್ರ ಮದುವೆ ಆಗಿರ್ಬೋದು, ಎಲ್ಲದನ್ನು ಪ್ಲಾನ್ ಮಾಡ್ತೀವಿ ಅಲ್ವಾ. ಬಟ್ ನಾವು ಅರ್ನಿಂಗ್ಸ್ ಅಂತಾನು ಸ್ವಲ್ಪ ಪ್ಲಾನ್ ಮಾಡ್ಕೊಂಡ್ರೆ ಫ್ಯೂಚರ್ ಎಲ್ಲ ಈಸಿ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಾವು ಒಂದು ಮಗುನ ಚೆನ್ನಾಗಿ ಸಾಕಿ ಬೆಳೆಸಿ ಒಂದು ಎಜುಕೇಶನ್ ಕೊಡ್ತೀವಿ ಒಂದು ಹಂತದಲ್ಲಿ ಅಂತಂದಾಗ, ಒಂದು 10th ಓಕೆ, 10th ಆದಮೇಲೆ ಅವರು PUC ಏನಾದರೂ ಒಂದೊಳ್ಳೆ ಸ್ಕೋರ್ ತೆಗೆದುಬಿಟ್ಟು ನಾವು MBBS ಅಡ್ಮಿಷನ್ ಆಗ್ತೀವಿ, ಇಲ್ಲ ನಾವು ಫಾರಿನ್ಗೆ ಹೋಗ್ತೀವಿ, ಇಲ್ಲ ಅವ್ರಿಗೆ ಒಂದೊಳ್ಳೆ ಸಂಬಂಧ ಬಂದು ಮದುವೆ ಆಗುತ್ತೆ ಅಂತಂದಾಗ ಆ ಒಂದು ಪಕ್ಷದಲ್ಲಿ ಅಮೌಂಟ್ ಬೇಕೇ ಬೇಕಲ್ವಾ. ಸೊ ನಾವು ಇವತ್ತಿಂದ ಉಳಿಸಿದ್ರೆ ಮುಂದಕ್ಕೆ ಅದು ದೊಡ್ಡ ಅಮೌಂಟ್ ಆಗಿ ಕನ್ವರ್ಟ್ ಆಗುತ್ತೆ. ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ಆಗಲ್ಲ. ನಾವು ಸಣ್ಣ ಅಮೌಂಟ್ ಇಟ್ಕೊಂಡು 250 ರೂಪಾಯಿನ ಪೇ ಮಾಡ್ಕೊಂತ ಬಂದ್ರೆ ಮ್ಯಾಕ್ಸಿಮಮ್ ನಮಗೆ ಲಕ್ಷದಲ್ಲಿ ಸಿಕ್ಕಿದ್ರೆ ಹೆಚ್ಚು. ಅದೇ ನಾವು ಲಕ್ಷದಲ್ಲಿ ಪೇ ಮಾಡ್ಕೊಂಡು ಬಂದ್ರೆ 1 ವರ್ಷದ ಆದಾಯದಲ್ಲಿ 1 ಲಕ್ಷನ ಆ ಮಗುವಿನ ಹೆಸರಿನಲ್ಲಿ ನಮ್ಮ ಭವಿಷ್ಯಕ್ಕಾಗಿ ಇಟ್ರೆ 100% ಅದು ಒಂದು ದೊಡ್ಡ ಅಮೌಂಟ್ ಆಗಿ ಕನ್ವರ್ಟ್ ಆಗುತ್ತೆ. ಆ ಮಗುಗೆ ಏನಾದ್ರು ಒಂದ್ ಸ್ವಲ್ಪ ಎಜುಕೇಶನ್ಗೆ ನಮಗೆ ಅಮೌಂಟ್ ಬೇಕು. ಈ ಅಮೌಂಟ್ 21 ವರ್ಷಕ್ಕೆ ಮೆಚುರಿಟಿ ಆಗುತ್ತೆ. ಸೊ ಅವಾಗ ಏನ್ ಮಾಡೋದಪ್ಪ ಅಂತಂದ್ರೆ ಇದರಲ್ಲಿ 50% ಕೂಡ ಅಮೌಂಟ್ ಸಿಗುತ್ತೆ. ಏನಿದೆ ನಾವು SSYಲಿ 50% ಲೋನ್ ಸಿಗುತ್ತೆ. ಸೊ ಅದನ್ನ ನಾವು ಬಳಸ್ಕೊಂಡು ಎಜುಕೇಶನ್ ಕಂಟಿನ್ಯೂ ಮಾಡ್ಬೋದು. ಇಲ್ಲ 18 ವರ್ಷ ಆದ್ಮೇಲೆ ಮಗುಗೆ ಮದುವೆ ಆದ್ರೆ ನಾವೇನು ಪೇ ಮಾಡ್ತಾ ಇರ್ತೀವಿ ಆ ಅಮೌಂಟು ಕೂಡ ಕಂಪ್ಲೀಟ್ ಅಮೌಂಟ್ ಸೆಟಲ್ ಆಗುತ್ತೆ. ಈ ಒಂದು SSYನ ಪ್ರಯೋಜನಗಳನ್ನ ಕೆಲವೊಂದು ಹೇಳ್ತೀನಿ ನೋಡಿ. ಹೆಚ್ಚಿನ ಬಡ್ಡಿ ದರ 8.2% ಬಡ್ಡಿ ದರ ಇದೆ. ಇದರಲ್ಲಿ ಸಂದೇಹ ಬೇಡ, ಫ್ಯೂಚರ್ ಹೆಚ್ಚೆ ಕೂಡ ಆಗುತ್ತೆ, ಕಡಿಮೆ ಅಂತೂ ಆಗಲ್ಲ. ನೆಕ್ಸ್ಟ್ ಗ್ಯಾರಂಟಿ ರಿಟರ್ನ್ಸ್ ಇದೆ. 100% ನಮ್ಮ ಅಮೌಂಟ್ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳೋದು ಬೇಡ. ಒಂದ್ಸರ್ತಿ ಇನ್ವೆಸ್ಟ್ ಮಾಡಿಬಿಟ್ಟು ಅದ್ರ ಪಾಡದು ಬೆಳೀತಾ ಇರುತ್ತೆ. ಸೊ ಯಾವುದೇ ರೀತಿ ಡೌಟ್ ಬೇಡ ಅದ್ರ ಮೇಲೆ. ತೆರಿಗೆ ಪ್ರಯೋಜನ, ನಾವು ಏನೇನು ನಾವು ಇನ್ವೆಸ್ಟ್ ಮಾಡಿದೀವಿ ಅದು ನಮಗೆ ರಿಟರ್ನ್ ಬರುತ್ತಲ್ಲ ಅಮೌಂಟು, ಅದಕ್ಕೆ ನಾವು ಒಂದೇ ₹1 ಟ್ಯಾಕ್ಸ್ ಕಟ್ಟೋ ಹಂಗಿರಲ್ಲ. ಪೂರ್ತಿ ಅಮೌಂಟ್ ಮೆಚ್ಯೂರಿಟಿ ಏನು ಅಮೌಂಟ್ ಇರುತ್ತೆ ನಮ್ಮ ಅಕೌಂಟ್ಗೆ ಫುಲ್ ಟ್ರಾನ್ಸ್ಫರ್ ಆಗುತ್ತೆ. ಸೊ 4ನೇದು ಏನಪ್ಪಾ ಅಂದ್ರೆ ಅನುಕೂಲಕ್ಕೆ ತಕ್ಕಂತೆ ಹೂಡಿಕೆ ಮಾಡ್ಕೋಬಹುದು. ನನಗೆ ಇವಾಗ ಫಾರ್ ಎಕ್ಸಾಂಪಲ್ ನಾನು ಈ ವರ್ಷ ಒಂದು 50,000 ರೂಪಾಯಿ ಇನ್ವೆಸ್ಟ್ ಮಾಡಿದ್ದೀನಿ ನನ್ನ ಮಗಳ ಹೆಸರಲ್ಲಿ ನಿಂತ್ಕೊಳ್ಳಿ. ಸೊ ಈ ವರ್ಷ ಅಷ್ಟೇ ಆಗಿದ್ದು. ನಾನು ನೆಕ್ಸ್ಟ್ ವರ್ಷ ನನ್ನ ಇನ್ಕಮ್ ಎಲ್ಲ ಚೆನ್ನಾಗಿದೆ, ಅವಾಗ ನಾನು 1 ಲಕ್ಷ ಪೇ ಮಾಡ್ಬೋದು. ಅಂದ್ರೆ ನೆಕ್ಸ್ಟ್ ಇಯರ್ 1.5 ಲಕ್ಷ ಪೇ ಮಾಡ್ಬೋದು. ಅದಾದ್ಮೇಲೆ ಮತ್ತೆ ಏನಾದ್ರು ಓಕೆ ಬೇರೆ ಕಮಿಟ್ಮೆಂಟ್ ಆಯ್ತು, ಪೇ ಮಾಡಕ್ ಆಗ್ತಿಲ್ಲ ಅಂದಾಗ ಮತ್ತೆ ಸ್ವಲ್ಪ ಕಡಿಮೆ ಮಾಡ್ಬೋದು. ಅನುಕೂಲಕ್ಕೆ ತಕ್ಕಂತೆ ನಮಗೆ ಒಂದು ಸರ್ಟನ್ ಅಮೌಂಟ್, ಏನು ಒಂದು ಫಿಕ್ಸ್ ಅಮೌಂಟ್ ನಾವು ಕಂಪ್ಲೀಟ್ ಆಗಿ ಅದೇ ರೇಂಜಲ್ಲಿ ಕಟ್ಕೊಳ್ತಾ ಬಂದ್ರೆ ನಮಗೆ ಎಕ್ಸಾಕ್ಟ್ ಆಗಿ ಎಷ್ಟು ಸಿಗ್ಬೋದು ಅನ್ನೋದು ನಮಗೆ ಗೊತ್ತಾಗುತ್ತೆ. ಸೊ ಅಟ್ ಪ್ರೆಸೆಂಟ್ 8.2% ಇಂಟ್ರೆಸ್ಟ್ ಅಂತೂ ಇದೆ. ಸೊ ಅದು ವೇರಿಯೇಷನ್ ಆಗ್ತಾ ಇರುತ್ತೆ, ಕಡಿಮೆ ಜಾಸ್ತಿ ಮ್ಯಾಕ್ಸಿಮಮ್ ಜಾಸ್ತಿ ಆಗುತ್ತೆ, ಕಡಿಮೆ ಅಂತೂ ಆಗಲ್ಲ. ಆಮೇಲೆ ಇನ್ನ ಕೆಲವೊಂದು ನನಗೆ ಡೌಟ್ ಕೇಳಿರೋದು, ನಾನು ಈ ಹಿಂದೆ ಸ್ವಲ್ಪ ಗೌರ್ಮೆಂಟ್ ಸ್ಕೀಮ್ ಅಂಡ್ ಇನ್ಫಾರ್ಮೇಶನ್ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಕೊಟ್ಟಿದ್ದೀನಿ. ಅದರ ಆಧಾರದ ಮೇಲೆ SSY ಬಗ್ಗೆ ಕೆಲವರು ಡೌಟ್ ಕೇಳಿದ್ದಾರೆ. ಏನಪ್ಪ ಡೌಟ್ ಅಂದ್ರೆ ಈ SSY ಮೇಲೆ ಸಾಲ ತೆಗೆದುಕೊಳ್ಬೋದಾ ಅಂತ. ಈ ಸ್ಕೀಮ್ ಮೇಲೆ ಸಾಲ ನಾವು ತಗೊಬೋದಾ? ನಾವೇನು ಇನ್ವೆಸ್ಟ್ ಮಾಡಿರ್ತೀವಿ ಅಲ್ವಾ, ಹೆಂಗೋ ಒಂದು ಅಮೌಂಟ್ ಇರುತ್ತೆ, ಒಂದು 10 ವರ್ಷ ಕಟ್ಟಿರ್ತೀವಿ, 10 ಲಕ್ಷ ಆಗಿರುತ್ತೆ. ಸೊ ಇದ್ರ ಮೇಲೆ ಸಾಲ ತಗೋಬೋದಾ? ಖಂಡಿತ ಆಗಲ್ಲ. ಈ SSY ಮೇಲೆ ಸಾಲ ಖಂಡಿತ ತಗೊಳ್ಳೋದಕ್ಕಾಗಲ್ಲ. ಈ ಒಂದು ಏನಿದೆ ಇನ್ಫಾರ್ಮೇಶನ್ ಅಲ್ಲಿ ಇದು ಎಲ್ಲೂ ಮೆನ್ಷನ್ ಮಾಡಿಲ್ಲ ನಾವು ಸಾಲ ತಗೋಬಹುದು ಅಂತ ಹೇಳ್ಬಿಟ್ಟು. ಹಂಗಾಗಿ ಈ ಸಾಲ ಕೊಡಲ್ಲ. ಇನ್ನೊಬ್ರು ಕೇಳಿರೋಂಥ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನಮ್ಮ ಮಕ್ಕಳು ಫಾರಿನ್ಗೆ ಹೋಗ್ತಾರೆ ಓದೋದಕ್ಕೆ, ಅವ್ರಿಗಿನ್ನೂ 21 ವರ್ಷ ಆಗಿರಲ್ಲ. ಸೊ ಅವಾಗ ಏನ್ ಮಾಡೋದು? ಅಲ್ಲೇ ನಮ್ಮ ಭಾರತೀಯ ಪೌರತ್ವವನ್ನು ಕಳೆದುಕೊಂಡ್ರೆ ಆ ಒಂದು SSY ಅಕೌಂಟ್ ಕೂಡ ಕ್ಲೋಸ್ ಮಾಡ್ಬೇಕಾಗುತ್ತೆ, ಕಂಟಿನ್ಯೂ ಮಾಡೋದಕ್ಕಾಗಲ್ಲ. ಮತ್ತೆ SSYನ ಏನು ಸುಕನ್ಯಾ ಸಮೃದ್ಧಿ ಯೋಜನೆ ಏನಿದೆ ಇದನ್ನ ನಾವು ಆನ್ಲೈನ್ ಅಲ್ಲಿ ಪೇ ಮಾಡ್ಬೋದಾ ಅಂತ ಕೇಳಿದ್ದಾರೆ. ಸೊ ಇದು ಆನ್ಲೈನ್ ಅಲ್ಲಿ ಪೇ ಮಾಡೋದಕ್ಕಾಗಲ್ಲ. ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ಬ್ರೀಫ್ ಆಗಿ ನೋಡ್ಕೊಂಡು ನಿಮ್ಮ ಹತ್ತಿರದ ಪೋಸ್ಟ್ ಆಫೀಸ್ ಅಥವಾ ಯಾವುದೇ ಬ್ಯಾಂಕ್, ಎಲ್ಲಿ ಅಂದ್ರೆ ಸ್ಟೇಟ್ ಗೌರ್ಮೆಂಟ್ ಬ್ಯಾಂಕ್ಗಳಲ್ಲಿ ನೀವು ಅಕೌಂಟ್ನ ಓಪನ್ ಮಾಡಿಬಿಟ್ಟು ನೀವು ಈ ಯೋಜನೆನ ಉಪಯೋಗನ ಪಡ್ಕೊಳ್ಬೋದು. ಮತ್ತೆ SSY ಖಾತೆಯ ಬಡ್ಡಿ ಮೇಲೆ ತೆರಿಗೆ ಇದೆಯಾ? ಇಲ್ಲ, ಯಾವುದೇ ರೀತಿ ತೆರಿಗೆ ಇಲ್ಲ. ಈ ಒಂದು SSY ಯೋಜನೆಯ ಬಡ್ಡಿ ದರದ ಮೇಲೆ ತೆರಿಗೆ ಮುಕ್ತವಾಗಿದೆ. ನಾನು ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ. ಇದಕ್ಕೆ ಯಾವುದೇ ರೀತಿ ತೆರಿಗೆ ಕಟ್ಟುವಾಗಿರೋದು. ನಮ್ದು ಎಷ್ಟು ಅಮೌಂಟ್ ಅದು 30 ಲಕ್ಷ ಆಗಿರ್ಬೋದು, 40 ಲಕ್ಷ ಆಗಿರ್ಬೋದು, ಕಂಪ್ಲೀಟ್ ಅಮೌಂಟ್ ನಮ್ಮ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಸೊ ದಿಸ್ ಈಸ್ ಒನ್ ಆಫ್ ದಿ ಬೆಸ್ಟ್ ಪ್ಲಾನ್. ನಾನು ಅನ್ಕೊಂಡ್ರಂಗೆ ಒಂದು ಸೇವಿಂಗ್ಸ್ ಪ್ಲಾನ್. ಈ ಒಂದು ಪ್ಲಾನ್ನ ಸಿಂಪಲ್ ಆಗಿ ಕ್ಯಾಲ್ಕುಲೇಟ್ ಮಾಡೋದಿಲ್ಲ. ಅಪ್ರಾಕ್ಸಿಮೇಟ್ಲಿ ನಾನು 1 ಲಕ್ಷನ 15 ವರ್ಷ ಕಟ್ತೀನಿ. 1 ಲಕ್ಷನ 15 ವರ್ಷ ಕಟ್ಟಿದ್ರೆ 15 ಲಕ್ಷ ಆಗುತ್ತೆ. ಸೊ ಮಿನಿಮಮ್ 7.6% ರೇಟ್ ಆಫ್ ಇಂಟ್ರೆಸ್ಟ್ ಇಟ್ಕೊಂಡ್ರು ಕೂಡ 1 ವರ್ಷಕ್ಕೆ 1 ಲಕ್ಷಕ್ಕೆ 7,600 ರೂಪಾಯಿ ಆಗುತ್ತೆ. ಅದು 21 ವರ್ಷಕ್ಕೆ ನಮ್ದು ಇಂಟ್ರೆಸ್ಟು 3,10,454 ರೂಪಾಯಿ ಇಂಟ್ರೆಸ್ಟೇ ಆಗೋಗುತ್ತೆ.
ಅದು 15 ಲಕ್ಷಕ್ಕೆ 21 ವರ್ಷಕ್ಕೆ ನಮಗೆ 44 ಲಕ್ಷ ಲಿಕ್ವಿಡಿಟಿ ಅಮೌಂಟ್ ಸಿಗುತ್ತೆ. ಸಿಂಪಲ್ ಕ್ಯಾಲ್ಕುಲೇಷನ್, 15 ಲಕ್ಷ ನಾವು ಇನ್ವೆಸ್ಟ್ ಮಾಡಿದ್ರೆ 44 ಲಕ್ಷ ನಮ್ಮ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಸೊ ಇದು ಒನ್ ಆಫ್ ದಿ ಬಿಗ್ಗೆಸ್ಟ್ ಅಮೌಂಟ್ ಅಲ್ವಾ. ಸೊ ಹಂಗಾಗಿ ಯಾರ್ಯಾರೆಲ್ಲ SSY ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಂಡಿದ್ದೀರಾ, ಒಂದು ಬ್ರೀಫಾಗಿ ಅಂತಂದರೆ ತುಂಬ ಹಾಳಕ್ಕೆ ಹೋಗಿ ತುಂಬ ಯೋಚನೆ ಮಾಡಿಲ್ಲ, ಒಂದು 250 ರುಪೀಸ್ ಪೇ ಮಾಡೋ ಅಂಥದ್ದ, ನಾನೊಂದು 2,000 ರೂಪಾಯಿ ಕಟ್ತಾ ಇದ್ದೀನಿ, ವರ್ಷದ 4,000 ರೂಪಾಯಿ ಕಟ್ತಾ ಇದ್ದೀನಿ, 5,000 ರೂಪಾಯಿ ಕಟ್ತಾ ಇದ್ದೀನಿ ಅಂದರೆ ಮ್ಯಾಕ್ಸಿಮಮ್ಮು ಈ ಥರ ನಮ್ಮ ಮೈಂಡ್ ಸೆಟ್ಟಲ್ಲಿ ಫಿಕ್ಸ್ ಆಗಿದೆ. ನಾವು ಹೆಣ್ಮಕ್ಳು ನಮ್ಮ ಹೆಣ್ಣು ಮಕ್ಕಳ ಭವಿಷ್ಯಕ್ಕಾಗಿ ಬೇರೆ ಕಡೆ ಇನ್ವೆಸ್ಟ್ ಮಾಡಿ ನಾವು ಮೋಸ ಹೋಗೋದ್ರ ಬದಲು SSYಲಿ ಇನ್ವೆಸ್ಟ್ ಮಾಡಿ ವೆಲ್ ಪ್ಲ್ಯಾನ್ಡಾಗಿ ನಾವು ಒಂದು ಪ್ಲ್ಯಾನ್ ಮಾಡಿಕೊಂಡ್ರೆ 100% ಫ್ಯೂಚರು ಒಂದು ದೊಡ್ಡ ಅಮೌಂಟು ನಮ್ಮ ಮಕ್ಕಳ ಭವಿಷ್ಯದ ಒಂದು ದೊಡ್ಡ ನಿಧಿ ಆಗುತ್ತೆ ಅಂತಲೇ ಹೇಳ್ಬೋದು. ನಮ್ಮ ಮಕ್ಕಳ ಭವಿಷ್ಯಕ್ಕೆ ದೊಡ್ಡ ಅಮೌಂಟು, ದೊಡ್ಡ ಕೊಡುಗೆ ಅಂತಲೇ ಹೇಳ್ಬೋದು. ಸೊ 21 ವರ್ಷಕ್ಕೆ ನಾವು ಒಂದು ಒಳ್ಳೆ ಎಜುಕೇಷನ್ ಕೊಡಿಸ್ಬೋದು, ಇಲ್ಲ ಅವ್ರ ಎಜುಕೇಷನ್ ಇಂಟ್ರೆಸ್ಟ್ ಇಲ್ಲ ಅವ್ರಿಗೊಂದು ಒಳ್ಳೆ ಕಡೆ ಮದುವೆ ಮಾಡ್ಬೋದು, ಇಲ್ಲ ಅವ್ರ ಫ್ಯೂಚರ್ ಸೆಟಲ್ ಮಾಡ್ಬೋದು. ಸೊ ಫೈನಲಿ ನಾವು ಮಕ್ಕಳ ಭವಿಷ್ಯಕ್ಕೋಸ್ಕರ ಏನೆಲ್ಲ ಮಾಡ್ತೀವಲ್ವಾ. ಸೊ ಇದೊಂದು ದಿ ಬೆಸ್ಟ್ ಪ್ಲ್ಯಾನ್. ಯಾರ್ಯಾರಿಗೆಲ್ಲ ಈ ಒಂದು ಇನ್ಫಾರ್ಮೇಷನ್ ಗೊತ್ತಿಲ್ಲ, ಸೊ ಅಟ್ಲೀಸ್ಟ್ ನಿಮ್ಮ ಸ್ಟೇಟಸ್ಗಳಲ್ಲಿ ಈ ಒಂದು ವಿಡಿಯೋ ಹಾಕ್ಕೊಂಡ್ರೆ ಅಟ್ಲೀಸ್ಟ್ ಸ್ವಲ್ಪ ಬೇಸಿಕ್ ಆದರೂ ಗೊತ್ತಾಗುತ್ತೆ. ಸೊ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು, ಫಸ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಂಪ್ಲೀಟಾಗಿ ವಿಡಿಯೋ ವಾಚ್ ಮಾಡಿ. ಆಲ್ಮೋಸ್ಟ್ ಸುಮಾರು ಇನ್ಫಾರ್ಮೇಷನ್ ಇದೆ ಹೊರಗಡೆ. ಸೊ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಸೊ ಮಚ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಸಬ್ಸ್ಕ್ರೈಬರ್ಸ್ ಕಂಪ್ಲೀಟಾಗಿ ವಿಡಿಯೋ ನೋಡಿ. ನಾನ್ ಸಬ್ಸ್ಕ್ರೈಬರ್ಸ್ ತುಂಬ ಜನ ನೋಡ್ತಾ ಇದ್ದೀರಾ, ಬಟ್ ಸಬ್ಸ್ಕ್ರೈಬ್ ಆಗಿಲ್ಲ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಸೊ ಮಚ್. ಬಾಯ್.